ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಯುವ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿಯು ವೆಜ್ ಕುರ್ಮಾ ಆಗಿರುತ್ತೆ. ಬನ್ನಿ ಫ್ರೆಂಡ್ಸ್, ಇದನ್ನು ಹೇಗೆ ಮಾಡೋಣ ಅಂತ ನೋಡೋಣ. ನಾವು ಇದಕ್ಕೆ ಒಂದು ಮಿಕ್ಸಿ ಜಾರಿಗೆ ಕಟ್ ಮಾಡಿ ವಾಶ್ ಮಾಡಿದಂಥ ಹಸಿ ಕೊಬ್ಬರಿಯನ್ನು ಹಾಕ್ಕೊಳ್ಳೋము, ಮತ್ತು ಸ್ವಲ್ಪ ಗಾರ್ಲಿಕ್ಕು, ಮತ್ತು ಸ್ವಲ್ಪ ಜಿಂಜರು, ಮತ್ತು ಸ್ವಲ್ಪ ಕ್ಯಾಶು, ಒಂದು 4 ಪೀಸ್ ಕ್ಯಾಶು, ಮತ್ತು ಕಟ್ ಮಾಡಿದಂತಹ 2 ಮೆಣಸಿನಕಾಯಿ, ಸ್ವಲ್ಪ ಪುಟಾಣಿ, ಮತ್ತು ಸ್ವಲ್ಪ ಕಡಲೆ ಬೀಜ, ಹಾಗೆ ಇದಕ್ಕೆ ವಾಶ್ ಮಾಡಿದಂತಹ ಕೊರಿಯಾಂಡರ್ ಲೀವ್. ಇವಾಗ ಇದಕ್ಕೆ ಸ್ವಲ್ಪ ಸೊಂಪು ಮತ್ತು ಸ್ವಲ್ಪ ಜೀರಿಗೆ, ಮತ್ತು ಸ್ವಲ್ಪ ಇದಕ್ಕೆ ಒಂದು ಚಿಕ್ಕ ಗಾತ್ರದ ದಾಲ್ಚಿನ್ನಿ ಆ್ಯಡ್ ಮಾಡ್ಕೊಳ್ಳು, ಮತ್ತು 2-3 ಲವಂಗ, ಮತ್ತು ಇದಕ್ಕೆ ಸ್ವಲ್ಪ ಧನಿಯಾ ಬೀಜವನ್ನು ಹಾಕ್ಕೊಳ್ಳೋము. ಹಾಕಿ ಇದಕ್ಕೆ ನುಣ್ಣಗಾಗಿ ಗ್ರೈಂಡ್ ಮಾಡ್ಕೊಳ್ಳೋము. ಕಟ್ ಮಾಡಿದಂಥ ವೆಜಿಟೇಬಲ್ ನೋಡ್ಕೊಳ್ಳೋము ಫ್ರೆಂಡ್ಸ್. ಒಂದು ದೊಡ್ಡ ಕ್ಯಾಪ್ಸಿಕಮ್ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ, ಒಂದು ಕ್ಯಾರೆಟ್ ಪೀಲ್ ಮಾಡಿ ಕಟ್ ಮಾಡ್ಕೊಳ್ಳಿ, ಮತ್ತು ಸ್ವಲ್ಪ 5-6 ಬೀನ್ಸು, ಒಂದು ಟೊಮ್ಯಾಟೊ, ಮತ್ತು ಇದಕ್ಕೆ ಅಚ್ಚ ಖಾರದ ಪುಡಿ 1 ಸ್ಪೂನು, ಪೀಲ್ ಮಾಡಿ ಕಟ್ ಮಾಡಿದಂಥ ಪೊಟ್ಯಾಟೊ ಮತ್ತು ಬಟಾಣಿ ತೊಗೊಳ್ಳೋಣ ಫ್ರೆಂಡ್ಸ್. ಇವಾಗ ಇದಕ್ಕೆ ಹೇಗೆ ಮಾಡೋಣ ಅಂತ ನೋಡೋಣ. ಪ್ಯಾನ್ ಬಿಸಿ ಆದಮೇಲೆ ಇದಕ್ಕೆ 2 ಸ್ಪೂನು ಎಣ್ಣೆಯನ್ನು ಹಾಕ್ಕೊಳ್ಳೋము. ಇವಾಗ ಸ್ವಲ್ಪ ಎಣ್ಣೆ ಬಿಸಿಯಾಗಿದೆ. ಇದಕ್ಕೆ ಕಟ್ ಮಾಡಿದಂತಹ ಒಂದು ಸ್ಮಾಲ್ ಗಾತ್ರದ ಈರುಳ್ಳಿಯನ್ನು ಹಾಕ್ಕೊಳ್ಳೋము. ಉದ್ದುದನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ಈರುಳ್ಳಿಯನ್ನು ಹಾಕ್ಕೊಳ್ಳಿ. ಹಾಕಿ ಈ ಥರ ಮ್ಯಾರಿನೇಟನ್ನು ಮಾಡ್ಕೊಳ್ಳಿ. ಮತ್ತು ಇದಕ್ಕೆ ಕಟ್ ಮಾಡಿದಂಥ ಕಡಿಮೆ ಕ್ವಾಂಟಿಟಿಯಲ್ಲಿ ಪನ್ನೀರನ್ನು ಹಾಕ್ಕೊಳ್ಳಿ. ಇವಾಗ ಇದಕ್ಕೆ ಲೈಟಾಗಿ ಮ್ಯಾರಿನೇಟನ್ನು ಮಾಡ್ಕೊಳ್ಳೋము ನಾವು. ಇದು ಚೆನ್ನಾಗಿ ಮ್ಯಾರಿನೇಟ್ ಆಗಲಿ. ಇವಾಗ ಇದಕ್ಕೆ ಕಟ್ ಮಾಡಿದಂತಹ ಒಂದು ದೊಡ್ಡ ಗಾತ್ರದ ಪೊಟ್ಯಾಟೋವನ್ನು ಆ್ಯಡ್ ಮಾಡ್ಕೊಳ್ಳೋము, ಮತ್ತು ಇದರಲ್ಲಿ ಸ್ವಲ್ಪ ಕ್ಯಾರೆಟನ್ನು ಹಾಕೋಣ, ಮತ್ತು ಇದಕ್ಕೆ ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ ಲೈಟಾಗಿ ಫ್ರೈ ಮಾಡ್ಕೊಳ್ಳೋము. ಮತ್ತು ಇದಕ್ಕೆ ಲೋ ಫ್ಲೇಮ್ ಮೇಲೆ ಇಟ್ಕೊಳ್ಳಿ ಫ್ರೆಂಡ್ಸ್. ಈ ಥರ ಲೈಟಾಗಿ ಫ್ರೈ ಮಾಡ್ಕೊಳ್ಳೋము. ಇದಕ್ಕೆ ಚೆನ್ನಾಗಿರುವ ವಾಶ್ ಮಾಡಿದಂಥ ಫ್ರೆಶ್ ಇವಾಗ ಅರ್ಧ ಬಟ್ಟಲು ಬಟಾಣಿಯನ್ನು ಆ್ಯಡ್ ಮಾಡ್ಕೊಳ್ಳೋము. ಬಟಾಣಿ ಆದಮೇಲೆ ಒಂದು ಕಟ್ ಮಾಡಿ ವಾಶ್ ಮಾಡಿದಂತಹ 5-6 ಬೀನ್ಸನ್ನು ಆ್ಯಡ್ ಮಾಡ್ಕೊಳ್ಳೋము ಇದಕ್ಕೆ. ಇವಾಗ ಇದನ್ನು ಎಲ್ಲ ಮಿಕ್ಸ್ ಆಗಿದಂತಹ ವೆಜಿಟೇಬಲ್ಗೆ ಈ ಥರ ಫ್ರೈ ಮಾಡೋಣ. ಲೋ ಫ್ಲೇಮ್ ಮೇಲೇ ನಾವು 1 to 5 ಮಿನಿಟಾಗಿ ಫ್ರೈ ಮಾಡಬೇಕಾಗತ್ತೆ ಇದಕ್ಕೆ. ಇದರಲ್ಲಿ ಇವಾಗ ಕಟ್ ಮಾಡಿದಂತಹ ಒಂದು ಕ್ಯಾಪ್ಸಿಕಮ್ಮನ್ನು ಆ್ಯಡ್ ಮಾಡ್ಕೊಳ್ಳೋము. ಇದನ್ನು ಕೂಡ ಅದೇ ಥರವಾಗಿ ಲೈಟಾಗಿ ಫ್ರೈ ಮಾಡ್ಕೊಳ್ಳೋము. ಇವಾಗ ಇದರಲ್ಲಿ ಕಟ್ ಮಾಡಿದಂತಹ ಒಂದು ಸ್ಮಾಲ್ ಟೊಮ್ಯಾಟೋನು ಆ್ಯಡ್ ಮಾಡ್ಕೊಳ್ಳೋము. ಹಾಗೆ ಆ್ಯಡ್ ಮಾಡಿ ಚೆನ್ನಾಗಿ ಲೋ ಫ್ಲೇಮಲ್ಲಿ ಮಿಕ್ಸ್ ಮಾಡ್ಕೋತಾ ಹೋಗೋಣ. ಇವಾಗ ಇದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಮತ್ತು ಸ್ವಲ್ಪ ಕೊರಿಯಾಂಡರ್ ಪೌಡರನ್ನು ಕೂಡ ಆ್ಯಡ್ ಮಾಡ್ಕೊಳ್ಳೋము. ಹಾಕಿ ಈ ಥರ ಲೈಟಾಗಿ ಮ್ಯಾರಿನೇಟ್ ಮಾಡ್ಕೋತಾ ಹೋಗೋಣಂತೆ. ಇದು ಲೋ ಫ್ಲೇಮ್ ಮೇಲೆ ಆಲ್ಮೋಸ್ಟ್ ಬೆಂದಿರಬೇಕು, ಅದೇ ಥರನೇ ಸ್ವಲ್ಪ ಟೈಮ್ ತಗೊಳುತ್ತೆ. ಹಾಗೆ ಮ್ಯಾರಿನೇಟ್ ಮಾಡ್ಕೋತಾ ಹೋಗೋಣ. ಮತ್ತು ಇದರಲ್ಲಿ 1 ಸ್ಪೂನು ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಳ್ಳೋము. ನೀವು ಖಾರ ತಿನ್ನೋದಾದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಇಲ್ಲ ಅಂದರೆ ನಿಮಗೆ ಎಷ್ಟು ಬೇಕು ಅಷ್ಟು ರುಚಿಗೆ ತಕ್ಕಂತೆ ನೀವು ಆ್ಯಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಅನ್ನಿಸ್ತಿದೆ ಇವಾಗ. ಹಾಗೆ ಇದನ್ನು ಮ್ಯಾರಿನೇಟ್ ಮಾಡ್ಕೋತಾ ಹೋಗೋಣಂತೆ. ಎಲ್ಲ ಥರದ ವೆಜಿಟೇಬಲು ಹೆಲ್ತಿಗೆ ತುಂಬಾ ಚೆನ್ನಾಗಿರುತ್ತೆ, ಆರೋಗ್ಯಕರವಾಗಿರುತ್ತೆ. ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋము. ಹಾಕಿದ್ದನ್ನು ಲೋ ಫ್ಲೇಮ್ ಮೇಲೆ 2 ಮಿನಿಟಾಗಿ ಇಟ್ಕೊಳ್ಳೋము. ಇವಾಗ ಇದರಲ್ಲಿ ಸೈಡಿಗೆ ರೆಡಿ ಮಾಡಿದಂತಹ ಪೇಸ್ಟನ್ನು ಆ್ಯಡ್ ಮಾಡ್ಕೊಳ್ಳೋము. ಕೊಬ್ಬರಿ ಪೇಸ್ಟನ್ನು ಚೆನ್ನಾಗಿ ಆ್ಯಡ್ ಮಾಡ್ಕೊಳ್ಳೋము. ಇವಾಗ ಇದನ್ನು
ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಎಲ್ಲ ವೆಜಿಟೇಬಲ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ನೋಡ್ಬೋದು ತುಂಬಾ ಥಿಕ್ಕಾಗಿ ಅನ್ನಿಸ್ತಿದೆ ಕನ್ಸಿಸ್ಟೆನ್ಸಿ ಎಲ್ಲ. ಇವಾಗ ಇದರಲ್ಲಿ ಮಿಕ್ಸಿ ಜಾರ್ಗೆ 1 ಲೋಟ ನೀರನ್ನು ಹಾಕಿ ಮತ್ತೆ ಇದನ್ನು ಮ್ಯಾರಿನೇಟಾಗಿ ಮಾಡ್ಕೊಳ್ಳೋಣ ಚೆನ್ನಾಗಿ. ಎಲ್ಲ ಇದನ್ನು ಲೋ ಫ್ಲೇಮ್ ಮೇಲೇ ಮಾಡಿ. ಎಷ್ಟು ಚೆನ್ನಾಗಿ ಬೆಂದಿರುತ್ತೆ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಇದು. ಇವಾಗ ಇದನ್ನು ಇವಾಗ ಒಂದು ಪ್ಲೇಟಿಂದ ಕವರ್ ಮಾಡಿಬಿಡೋము. ಕವರ್ ಮಾಡಿ 5 to 10 ಮಿನಿಟ್ ಆಗೋವರೆಗೆ ವೇಟ್ ಮಾಡೋము. ಇವಾಗ ಒಂದು ಚೆನ್ನಾಗಿ ಕುದಿ ಬಂದುಬಿಟ್ಟಿದೆ. ಇದು ಇವಾಗ ರೆಡಿಯಾಗಿದೆ ಫ್ರೆಂಡ್ಸ್, ನೀವು ನೋಡಬಹುದು. ತುಂಬಾ ರುಚಿಕರವಾದ ಮತ್ತು ಹೆಲ್ದಿವಾದ ವೆಜಿಟೇಬಲ್ ಕುರ್ಮಾವು ಇವಾಗ ರೆಡಿಯಾಗಿದೆ. ಮತ್ತು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷ್ ಮಾಡ್ಕೊಳ್ಳೋము. ನೀವು ನೋಡ್ಬೋದು ಫ್ರೆಂಡ್ಸ್, ಇವಾಗ ಫುಲ್ ಕಂಪ್ಲೀಟಾಗಿ ಇದು ರೆಡಿಯಾಗಿದೆ. ಇವಾಗ ನಾವು ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ಇದನ್ನು ನಾವು ಚಪಾತಿ, ಪೂರೆ, ವೆಜಿಟೇಬಲ್ ಕುರ್ಮಾವು ಸೆಟ್ ದೋಸೆ ಜೊತೆ ತುಂಬಾ ರುಚಿಕರವಾಗಿರುತ್ತೆ. ನಿಮಗೆ ಈ ರೆಸಿಪಿ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ. ನ್ಯೂ ಚಾನಲ್ ಇದೆ ನಂದು. ಥ್ಯಾಂಕ್ ಯು ಫಾರ್ ವಾಚಿಂಗ್.